ಅತಿರೇಕದ ವರ್ತನೆಯಿಂದ ಮಗುವಿಗೆ ದರ್ಶನ್ ಅವರ ಖೈದಿ ನಂಬರ್ ಜೊತೆಗೆ ಅದೇ ರೀತಿಯ ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡಿರುವ ಪ್ರಕರಣ ಒಂದು ಭಾರಿ ಸದ್ದು ಮಾಡ್ತಾ ಇದೆ. ಇದೀಗ ಈ ಒಂದು ಫೋಟೋಶೂಟ್ ಮಾಡಿದವರಿಗೆ ಜೊತೆಗೆ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿದವರಿಗೆ ಕೂಡ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾಗಿರುವಂತಹ ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈ ಒಂದು ಪ್ರಕರಣ ನಿಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಎಲ್ಲೋ ಒಂದು ಕಡೆ ಮಕ್ಕಳ ಹಕ್ಕುಗಳ ರಕ್ಷಣದ ಮಕ್ಕಳ ಹಕ್ಕುಗಳದ ಉಲ್ಲಂಘನೆ ಆಗಿದೆ. ಹೆಂಗೆ ಸರ್ ಇದು? ನಿನ್ನೆ ಸಂಜೆಯಿಂದ ಕೂಡ ನಮ್ಮ ಆಯೋಗಕ್ಕೂ ಕೂಡ ಸಾಕಷ್ಟು ಜನ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಇದರ ವ್ಯಾಪ್ತಿ ಕಾನೂನು ವ್ಯಾಪ್ತಿಯ ಒಳಗಡೆ ಬರ್ತಾ ಇದೆಯಾ, ಮಕ್ಕಳ ಕೂಡ ಉಲ್ಲಂಘನೆ ಆಗಿದೆಯಾ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಭಿಮಾನದ ಕಾರಣಕ್ಕಾಗಿ ಈ ಥರ ಎಲ್ಲ ಮಾಡೋದನ್ನ ನಾವು ನೋಡ್ತೀವಿ. ಆದರೆ ಅಭಿಮಾನವನ್ನು ಹೀಗೆ ವ್ಯಕ್ತಪಡಿಸಬಹುದಾ ಅನ್ನುವ ಒಂದು ನೈತಿಕ ಪ್ರಶ್ನೆ ಕಾಡುತ್ತೆ. ಯಾಕೆಂದರೆ ಇದು ಮಗುವಿನ ಘನತೆಯ ಪ್ರಶ್ನೆ. ಆ ಮಗುವಿಗೆ ಏನೂ ಗೊತ್ತಿಲ್ಲ. ಈ ರೀತಿ ಮಾಡುವಂಥದ್ದು ಮಗು ಮುಂದೆ ಬೆಳೆದಾಗ ಒಂದು ಅಡ್ಡ ಹೆಸರಾಗಿ ನಿಂತು ಆ ಮಗುವಿನ ವ್ಯಕ್ತಿತ್ವದ ಮೇಲೆ ಮಾರಕ ಪರಿಣಾಮಗಳು ಬೀರುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಥರದ್ದನ್ನು ಸಾರ್ವಜನಿಕರಾಗಲಿ ಅಥವಾ ಯಾರೇ ಆಗಲಿ, ಪೋಷಕರಾಗಲಿ, ಇಂಥ ವಿಷಯಗಳನ್ನು ಮಾಡುವಾಗ ತಮ್ಮ ಅಭಿಮಾನ ಅದು ವಿಕೃತಿ ಆಗಬಾರ್ದು. ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಆಯೋಗ ಕಳವಳ ವ್ಯಕ್ತಪಡಿಸುತ್ತೆ. ಇದು ಈ ಥರದ ಹಲವಾರು ಪ್ರಕರಣಗಳನ್ನು ನಾವು ಗಮನಿಸ್ತೀವಿ, ಇದು ಒಂದೇ ಅಂತಲ್ಲ. ಹಾಗಾಗಿ ಈ ನಿರ್ದಿಷ್ಟವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದರೆ, ಯಾರು ಅದನ್ನು ಶೂಟ್ ಮಾಡಿದ್ದಾರೆ ಮತ್ತು ಅದನ್ನು ಅಪ್ಲೋಡ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಮಕ್ಕಳ ಕೂಡ ಆಯೋಗದ ವತಿಯಿಂದ IT ಡಿಪಾರ್ಟ್ಮೆಂಟ್ನವ್ರಿಗೆ, ಇನ್ಫಾರ್ಮೇಷನ್ ಟೆಕ್ನಾಲಜಿನವ್ರಿಗೆ ಕಳಿಸಿ ಅದನ್ನು ತರಿಸ್ಕೊಂಡು ಅವರಿಗೆ ಒಂದು ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮತ್ತು ಸಂಬಂಧಪಟ್ಟಂಥ ಪೋಷಕರಿಗೆ ಕೂಡ ಆಪ್ತ ಸಮಾಲೋಚನೆ ಮಾಡುವಂಥ ಒಂದು ನಿರ್ದೇಶನವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಯೋಗ ಕೊಡುತ್ತೆ. ಸರ್, ಅಂದರೆ ಈ ರೀತಿಯ ಡ್ರೆಸ್ ಕೋಡ್ ಆಗಿರ್ಬೋದು, ಈ ರೀತಿಯ ಖೈದಿ ನಂಬರ್ ಡ್ರೆಸ್ ಕೋಡ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಮಗುವಿನ ಆಯ್ಕೆ ಆಗಿರಲ್ಲ, ಅದು ಹೇರಿರುವಂಥದ್ದು. ಅಂದರೆ ಪೋಷಕರು ಅವರ ತಮ್ಮ ಇದಕ್ಕೋಸ್ಕರ ಮಗುವಿನ ಮೇಲೆ ಅದನ್ನು ಪ್ರಯೋಗ ಮಾಡಿರುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಒಂದು ಉಲ್ಲಂಘನೆ ಆಗಿಲ್ವ? ಯಾಕಂದರೆ ಇದು ಮಗುವಿನ ಆಯ್ಕೆ ಆಗಿಲ್ಲ ಅಂದ ಮೇಲೆ ಈ ರೀತಿಯ ಡ್ರೆಸ್ ಕೋಡ್ ಹಾಕೋದು ಎಷ್ಟು ಸರಿ ಅಂತ? ಅದೇ ಪ್ರಶ್ನೆಯನ್ನೇ ಈಗ ಎಲ್ಲರ ಮುಂದೆ ಇರುವಂಥದ್ದು. ಇವಾಗ ಉದಾಹರಣೆಗೆ, ಮಗು ಆಯ್ಕೆ ಪಟ್ಟು ಮಾಡಿದ್ಯಾ ಇಲ್ವಾ ಅನ್ನೋದು ಪ್ರಶ್ನೆ. ಈಗ ಇಲ್ಲಿ ಅದಿನ್ನೂ ಚಿಕ್ಕ ಮಗು, ಐ ಥಿಂಕ್ 1 ವರ್ಷದ ಒಳಗಿರುವಂಥ ಮಗು ಅಂತ ನನಗನ್ಸುತ್ತೆ ಆ ಫೋಟೋಗಳನ್ನ ನೋಡಿದಾಗ. ಈಗ ಅದು ನಿಜವಾಗಿಯೂ ಮಗುವಿನ ಮೇಲೆ ಮುಂದೆ ಭವಿಷ್ಯದಲ್ಲಿ ಅದು ನಿಜವಾಗಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ವ್ಯಕ್ತಿತ್ವ. ಈಗ ಉದಾಹರಣೆ, ಸಹಪಾಠಿಗಳೆಲ್ಲ ಏನು ಮಾಡ್ಬೋದು, ಈ ಅಡ್ಡ ಹೆಸರಿನಿಂದ ಕರೆಯಕ್ಕೆ ಶುರು ಮಾಡ್ಬೋದು, ಅದು ಮುಜುಗರ ಅನುಭವಿಸ್ಬೋದು, ಖಿನ್ನತೆಗೊಳಗಾಗ್ಬೋದು. ಹೀಗೆ ಹಲವಾರು ಥರದ ಬೇರೆ ಥರದ ಪರಿಣಾಮಗಳು ಉಂಟು ಮಾಡುತ್ತೆ. ಬಟ್ ಸೆನ್ಸಿಟಿವ್ ಆಗಿರಬೇಕು. ತೀರಾ ಇದನ್ನು ಅಪರಾಧಿಕ ಕೃತ್ಯ ಅಂತ ನೋಡೋದಕ್ಕಿಂತನೂ ಒಂದು ಸಮಾಜ ನಾವು ಯಾವ ಕಡೆ ಹೋಗ್ತಿದ್ದೀವಿ, ನಮ್ಮ ದೃಷ್ಟಿಕೋನಗಳೇನು, ಮಕ್ಕಳ ಬಗ್ಗೆಗೆ, ಅಂದರೆ ನಮ್ಮ ಆಯ್ಕೆಗಳನ್ನೆಲ್ಲ ಮಕ್ಕಳ ಮೇಲೆ ಈ ಥರ ಏರ್ಬಹುದೇ, ಈ ರೀತಿಯ ಒಂದು ವಿಕೃತ ಆನಂದವನ್ನು ಪಡಬಹುದೇ ಅನ್ನೋದೆಲ್ಲ ಇದೆ. ಹಾಗಾಗಿ ಸಮಾಜ ಕೂಡ ಈ ಬಗ್ಗೆ ಜಾಗೃತ ಆಗುವಂಥದ್ದು ಭಾಳ ಇಂಪಾರ್ಟೆಂಟ್. ಎಲ್ಲ ಸಂದರ್ಭಗಳಲ್ಲೂ ಕಾನೂನಾತ್ಮಕವಾಗಿ ಪರಿಹಾರನ ಕಂಡುಕೊಳ್ಳೋಕ್ಕಾಗಲ್ಲ. ಬಟ್ ನಿರ್ದಿಷ್ಟವಾಗಿ ಇದು ವೈರಲ್ ಮಾಡಿದ್ರಂತೂ ಅವ್ರಿಗೆ ನಮ್ಮ ಸೈಬರ್ ಪೊಲೀಸ್ನ ಘಟಕದವ್ರಿಗೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಆಯೋಗ ಮಾಡುತ್ತೆ. ಸರ್, ಅಂದರೆ ಈ ಫೋಟೋಶೂಟ್ ಮಾಡಿದವರಿಗೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಎದುರಾಗ್ಬೋದು ಸರ್? ಒಟ್ಟಾರೆ ಈ ದಿನದ ಬೆಳವಣಿಗೆಗಳನ್ನು ಗಮನಿಸಿ ಫಸ್ಟ್ ಇನ್ಫಾರ್ಮೇಷನ್ ತಗೊಳ್ತೀವಿ. ಇದೇನಾಗಿದೆ, ಎಷ್ಟು ವೈರಲ್ ಆಗ್ತಾ ಇದೆ, ಏನು ಕತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತರಿಸ್ಕೊಂಡು ಆನಂತರ ಪೋಷಕರಿಗಿರ್ಬೋದು ಅವ್ರಿಗೆ ಮತ್ತು ಇದನ್ನು ಅಪ್ಲೋಡ್ ಮಾಡಿರುವಂಥ ಯಾವ ಚಾನಲ್ ಇದೆಯೋ ಅಥವಾ ಯಾವ ಮಾಧ್ಯಮ ಇದೆಯೋ, ಮಾಧ್ಯಮ ಮೀನ್ಸ್ ಸಾಮಾಜಿಕ ಜಾಲತಾಣ ಯಾವುದಿದೆಯೋ, ಅವರಿಗೆ ನೋಟಿಸ್ ಕೊಡುವಂಥ ಕೆಲಸ 100% ಆಯೋಗ ಮಾಡುತ್ತೆ. ಇದು ಸಾರ್ವಜನಿಕರಿಗೆ ತಿಳುವಳಿಕೆ ಆಗಲಿ, ಹೆಚ್ಚು ವ್ಯಾಪಕವಾಗಿ ಬೇರೆಯವ್ರಿಗೂ ಅರ್ಥ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆಯೋಗ ಇದನ್ನು ಪರಿಗಣಿಸುತ್ತೆ. ಇವಿಷ್ಟು ಮಕ್ಕಳ ಹಕ್ಕುಗಳ ರಕ್ಷಣಾ ಸದಸ್ಯರಾಗಿರುವಂತಹ ತಿಪ್ಪೇಸ್ವಾಮಿಯವರ ಮಾತು. ಕ್ಯಾಮರಾ ಪರ್ಸನ್ ಜೈ ಸೂರ್ಯ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.